ಬೆಂಗಳೂರಿನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ. ಕೆಆರ್ ಸರ್ಕಲ್ನಲ್ಲಿ 2 ಬಿಎಂಟಿಸಿ ಬಸ್ಗಳ ನಡುವೆ ಡಿಕ್ಕಿ ಆಗಿರತಕ್ಕಂಥದ್ದು. ಪ್ರಯಾಣಿಕರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ. ಚಾಲಕನ ಸ್ಥಿತಿ ಚಿಂತಾಜನಕವಾಗಿದೆ. ಕೆಆರ್ ಸರ್ಕಲ್ನಲ್ಲಿ 2 ಬಿಎಂಟಿಸಿ ಬಸ್ಗಳ ನಡುವೆ ಡಿಕ್ಕಿ ಸಂಭವಿಸಿದೆ. ಈ ಒಂದು ಡಿಕ್ಕಿಯಲ್ಲಿ ಪ್ರಯಾಣಿಕರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ. ಚಾಲಕನ ಸ್ಥಿತಿ ಇದೀಗ ಚಿಂತಾಜನಕವಾಗಿದೆ. ಗಾಯಗೊಂಡ ಡ್ರೈವರ್, ಕಂಡಕ್ಟರ್ ಈಗ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಸ್ನಲ್ಲಿ ಸಿಲುಕಿ ಹಲವು ಪ್ರಯಾಣಿಕರು ಒದ್ದಾಡಿದ್ದಾರೆ. ಬಸ್ನಲ್ಲಿ ಸಿಲುಕಿದ ಮಹಿಳೆ ಅವರ ಕಾಲನ್ನ ಹೊರತೆಗೆಯದಕ್ಕಾಗದೆ ಹರಸಾಹಸವನ್ನೇ ಪಟ್ಟಿದ್ದಾರೆ. ಸುರಕ್ಷಿತವಾಗಿ ಮಹಿಳೆ ಕಾಲು ಹೊರತೆಗೆದ ಅಗ್ನಿಶಾಮಕ ಸಿಬ್ಬಂದಿ. ಫೈನಲಿ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಸುರಕ್ಷಿತವಾಗಿ ಮಹಿಳೆಯ ಕಾಲನ್ನ ಹೊರತೆಗೆದಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇವತ್ತು ಕೆಆರ್ ಸರ್ಕಲ್ ಅಲ್ಲಿ ನಡೆದಂತಹ ಒಂದು ಘಟನೆ ಇದು. 2 ಬಿಎಂಟಿಸಿ ಬಸ್ಗಳ ನಡುವೆ ಡಿಕ್ಕಿ ಸಂಭವಿಸಿರತಕ್ಕಂಥದ್ದು. ರಾಜಧಾನಿ ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ 2 ಬಿಎಂಟಿಸಿ ಬಸ್ಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಇದೀಗ ಬಂದಿರತಕ್ಕಂಥ ಸುದ್ದಿ ಪ್ರಕಾರ ಬಸ್ ಚಾಲಕ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು ನಡೆದಿರತಕ್ಕಂಥ ಬೆಳ್ಳಂಬೆಳಗ್ಗೆ ನಡೆದಿರತಕ್ಕಂಥ ಡಿಕ್ಕಿ ಇದು. ಬಿಎಂಟಿಸಿ 2 ಬಿಎಂಟಿಸಿ ನಡುವೆ ಡಿಕ್ಕಿ ಸಂಭವಿಸಿದೆ. ಡಿಕ್ಕಿ ಸಂಭವಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚಾಲಕ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ದುರ್ಘಟನೆ ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ನಡೆದಿದೆ. 2 ಬಿಎಂಟಿಸಿ ಬಸ್ಗಳು ಮುಖಾಮುಖಿ ಆಗಿರತಕ್ಕಂಥ ಅಥವಾ ಹಿಂಬದಿಯಿಂದ ಡಿಕ್ಕಿ ಆಗಿದೆಯಾ ಅನ್ನುವಂಥ ಇನ್ನು ಮಾಹಿತಿ ನಿಖರವಾಗಿಲ್ಲ. ಅಪಘಾತದ ವೇಳೆ ಬಸ್ಗಳಲ್ಲಿ ಪ್ರಯಾಣಿಸುತ್ತಿದ್ದಂತಹ ಹಲವು ಪ್ರಯಾಣಿಕರಿಗೆ ಗಾಯಗಳಾಗಿದ್ದಾವೆ. ಕೆಲವರು ಬಸ್ಸಿನ ಒಳಗಡೆ ಸಿಕ್ಕಾಕೊಂಡಿರತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಮಹಿಳೆ ಕಾಲು ಹೊರ ತೆಗೆಯೋದಕ್ಕಾಗದೆ ಸಾಕಷ್ಟು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅಲ್ಲಿಗೆ ದೌಡಾಯಿಸಿದ್ದಾರೆ. ಆ ಮಹಿಳೆಯ ಕಾಲನ್ನ ಹೊರ ತೆಗೆಯೋದಕ್ಕೆ ಅವರು ಎಲ್ಲ ರೀತಿಯಲ್ಲೂ ಹರಸಾಹಸ ಪಟ್ಟು ಹೊರ ತೆಗೆದಿದ್ದಾರೆ. ಆದರೆ ಚಾಲಕ ಮಾತ್ರ ಉಳಿದಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 2 ಬಿಎಂಟಿಸಿ ಬಸ್ಗಳ ನಡುವೆ ಡಿಕ್ಕಿ ಸಂಭವಿಸಿರತಕ್ಕಂಥದ್ದು. ಸಿಕ್ಕಾಕೊಂಡಿದ್ದ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಹೊರತೆಗೆದು ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಇವತ್ತು ಬೆಳ್ಳಂಬೆಳಗ್ಗೆ 2 ಬಸ್ಗಳ ನಡುವೆ ಒಂದು ಡಿಕ್ಕಿ ಸಂಭವಿಸಿದೆ. ಈಗ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡೋದಾದ್ರೆ ಏನಾಗ್ತಾ ಇದೆ ಅಂತ? ಎಸ್ ಪ್ರಮೋದ್, ಈಗ ಕೆಆರ್ ಸರ್ಕಲ್ ನಲ್ಲಿ ಏನು 2 ಬಿಎಂಟಿಸಿ ವಾಹನಗಳ ಏನು ಅಪಘಾತದಿಂದಾಗಿ ಸಾಕಷ್ಟು ಈಗಾಗಲೇ ಏನು 4 ಜನ ಸಿಕ್ಕಾಕಿಕೊಂಡಿದ್ರು. ಈಗ ಈ ಹಿನ್ನೆಲೆಯಲ್ಲಿ ಏನು ಭಾಗ್ಯ ಎಂಬುವರು ಏನು ಡ್ರೈವರ್ ಸೀಟ್ ನ ಹಿಂಬದಿಯಲ್ಲಿ ಏನು ಕೂತಿದ್ರು, ಅವರ ಕಾಲು ಸಹ ಈಗ ಡ್ರೈವರ್ ಸೀಟ್ ಹಿಂಬದಿಯಲ್ಲಿ ಸಿಕ್ಕಾಕೊಂಡು ಸಾಕಷ್ಟು 1 ಗಂಟೆಗಳ ಕಾಲ ಏನು ರಕ್ಷಣಾ ದಳದ ಸಿಬ್ಬಂದಿಗಳ ಏನು ಸಹಾಯದಿಂದ ಈಗ ಆಕೆಯನ್ನ ರೆಸ್ಕ್ಯೂ ಮಾಡಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ನೋಡ್ತಾ ಹೋಗುವುದು ನೋಡಿ, ಈ ಸಂಪೂರ್ಣವಾಗಿ ಇದು ಹಿಂಬದಿ ವಾಹನ. ಮುಂಬದಿ ವಾಹನ ಈಗಾಗಲೇ ಟ್ರಾಫಿಕ್ ಸರ್ಕಲ್ ನ ಏನು ಮುಂಬದಿಯಲ್ಲಿ ಟ್ರಾಫಿಕ್ ನಲ್ಲಿ ನಿಂತಿತ್ತು. ಈ ಹಿನ್ನೆಲೆಯಲ್ಲಿ ಇದು ಹಿಂಬದಿ ವಾಹನ, ಹಿಂಬದಿ ಅಂತ ಬಂದ ವಾಹನ ಮುಂಬದಿ ಏನಿತ್ತು ವಾಹನ ಆ ಬಸ್ಗೆ ಡಿಕ್ಕಿ ಹೊಡೆದ ನಂತರದಲ್ಲಿ ಮುಂಬದಿ ಏನಿದ್ದಂತ ಏನೋ ಬಸ್ಸಿನ ವಾಹನ ಏನಿದೆ ಅದು ಸಂಪೂರ್ಣವಾಗಿ ಜಖಮ್ ಆಗಿದ್ದು. ಡ್ರೈವರ್ ಸೀಟ್ ಏನಿದೆ, ಡ್ರೈವರ್ ಸೀಟ್ ನ ಹಿಂಬದಿ ಏನಿದ್ದಾರೆ ಏನು ಭಾಗ್ಯ ಎಂಬವರು ಡ್ರೈವರ್ ಸೀಟ್ ನ ಹಿಂಬದಿ ಏನು ಕೂತಿದ್ರು, ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಸಾಕಷ್ಟು ಹಿಂಬದಿ ಏನಿದ್ರು ಅವರು ಸಾಕಷ್ಟು ಏನು ಅವ್ರು ಕಾಲಿಸಿಕೊಂಡಿದ್ದು. ಸ್ಥಳದಲ್ಲೇ ಏನು ಬಸ್ನ ಲೀಡಿಂಗ್ ಆದ್ರಿಂದ ಸ್ಥಳದಲ್ಲೇ ಸಾವಿನಪ್ಪಿದ್ದಾರೆ ಅಂತ ಏನು ಈಗಾಗಲೇ ಮಾಹಿತಿ ಬರ್ತಿದೆ. ಚಾಲಕರಿಗೆ ಏನು ಹಣೆಗೆ ಹಾಗೂ ತಲೆಗೆ ಸಾಕಷ್ಟು ಪೆಟ್ಟು ಬಿದ್ದ ನಂತರದಲ್ಲಿ ಅವರನ್ನ ಆಸ್ಪತ್ರೆಗೆ ಸಾಗಿಸಲು ಸಾಕಷ್ಟು ಪೊಲೀಸರು ಹಾಗೂ ಸಾರ್ವಜನಿಕರು ಸಾಕಷ್ಟು ಹರಸಾಹಸ ಪಟ್ಟರು. ಆದ್ರೆ ಸದ್ಯ ಮಾಹಿತಿ ಬಂದಿರೋ ಪ್ರಕಾರ ಸ್ಥಳದಲ್ಲೇ ಏನು ಬಸ್ಸಿನ ಚಾಲಕ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಹೋಗ್ತಿದ್ದಾರೆ. ಜೊತೆಗೆ ಈಗಾಗಲೇ ಏನು ಬಸ್ಸಿನ ಒಳಗಡೆ ಸಿಲುಕಿರ್ತಕ್ಕಂಥ 4 ಜನ ರೆಸ್ಕ್ಯೂ ಮಾಡಿದ್ದಾರೆ. ಏನು ಕಲಬುರಗಿ ಮೂಲದ ಏನು ಭಾಗ್ಯ ಎಂಬ ಮಹಿಳೆಯನ್ನು ಈಗಾಗಲೇ ಸತತವಾಗಿ 1 ಗಂಟೆಗಳ ಏನು ಕಾರ್ಯಾಚರಣೆಯನ್ನ ನಡೆಸಿರ್ತಕ್ಕಂಥ ಏನು ಸಾರ್ವಜನಿಕರು, ಪೊಲೀಸರು ಸೇರಿದಂತೆ ರಕ್ಷಣಾ ಘಟಕದ ಸಿಬ್ಬಂದಿಗಳು ನೀವು ನೋಡ್ತಾ ಹೋಗ್ಬೋದು. ಬನ್ನಿ ನಾವು ಮಾತಾಡಿಸ್ತಾ ಹೋಗ್ತೀನಿ, ನೀವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಸರ್, ಇದು ಎಷ್ಟು ಗಂಟೆಗೆ ನಡೆದಿದ್ದು, ಏನಾಗಿತ್ತು? ನೀವು ನೋಡ್ತಾ ಹೋಗ್ಬೋದು, ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು.
ಈಗಾಗಲೇ ಸ್ಥಳದಲ್ಲಿ ಸಾಕಷ್ಟು ಸಾರ್ವಜನಿಕರು ಸಹ ಬಂದು ನಿಂತಿದ್ದಾರೆ. ಈಗಾಗಲೇ ಮೊದಲ ವಾಹನ ಏನಿದೆ ಆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸಾಕಷ್ಟು ಹರಸಾಹಸ ಪಟ್ಟು ಪ್ರಯಾಣಿಕರನ್ನ ಸೇಫ್ ಮಾಡುವಲ್ಲಿ ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್, ಇಲ್ಲಿ ಸರ್ ಆಕ್ಚುಲಿ ಏನಾಗಿದೆ ಸರ್? ಎಷ್ಟು ಗಂಟೆಗೆ ಆಗಿದೆ ಸರ್? ಇದೇನಾಯ್ತು ಸರ್? ಟೈಮಿಂಗ್ಸ್ ಎಲ್ಲ ಗೊತ್ತಿಲ್ಲ. ಪೊಲೀಸ್ ಅವರು ಮಾಹಿತಿ ಕೊಟ್ಟಿದ್ದು ಸರ್. ನಮ್ಮ ಸುಪೀರಿಯರ್ ಸರ್. ಡ್ರೈವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋ ಡ್ರೈವರು ಮೃತಪಟ್ಟಿದ್ದಾರೆ ಸರ್. ಅದು ತಲೆ ಚಿಪ್ಪು ಎಗರೋಗಿ ಅದು ಸಡನ್ ಆಗಿ ಮುಂದಗಡೆ ಇರೋ ಬಸ್ಗೆ ಹೋಗಿ ಡಿಕ್ಕಿ ಹೊಡೆದಿದ್ದಾರೆ ಸರ್. ಆ ಹಿಂದಗಡೆ ಇರೋ ಪ್ಯಾಸೆಂಜರ್ಸ್ ಸ್ವಲ್ಪ ಎಲ್ಲ ಇಂಜುರಿ ಆಗಿದ್ದಾರೆ, ಸಣ್ಣ ಪುಟ್ಟ ಇಂಜುರೀಸ್. ಡ್ರೈವರ್ ಮಾತ್ರ ಡೆತ್ ಆಗಿದ್ದಾರೆ ಸರ್. ಅದು ಸ್ಟೇರಿಂಗ್ ಇದ್ರಲ್ಲೇ ಡೆತ್ ಆಗ್ಬಿಟ್ಟಿದ್ದಾರೆ ಸರ್. ತಲೆ ಚಿಪ್ಪು ಎಗರೋಗಿ ಸ್ಪಾಟ್ ಸರ್. ಅವರು ನಿಯರೆಸ್ಟ್ ಹಾಸ್ಪಿಟಲ್ಗೆ ಅದು ಅವ್ರ ಬಾಡಿ ತಗೊಂಡೋಗಿದ್ದಾರೆ. ನಮಗ್ ಬಂದಿದ್ದ ಕಾಲ್ ಪ್ರಕಾರ ಮೇಡಮ್ ಸಿಕ್ಕಾಕೊಂಡಿದ್ರು ಸರ್. ಇದರಲ್ಲಿ ಸೀಟ್ ಡ್ರೈವಿಂಗ್ ಸೀಟ್ ಅಲ್ಲಿ ಜಾಮ್ ಆಗ್ಬಿಟ್ಟಿತ್ತು ಸರ್ ಅವ್ರ ಕಾಲನ್ನ ನಾವು ಕ್ರೋಬಾರು ಸ್ಪ್ರೆಡರ್ ಎಲ್ಲ ಯೂಸ್ ಮಾಡಿ ಆ ಎಮ್ಮನ್ ಕಾಲನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಆ ಎಮ್ಮನ್ ಸೇವ್ ಮಾಡಿದ್ವಿ ಸರ್. ಈಗಾಗಲೇ ಒಟ್ಟು ಎಷ್ಟು ಜನ ಗಾಯ ಆಗಿದೆ ಸರ್? ನಮ್ಗೆ ತಿಳಿದಿರೋ ಪ್ರಕಾರ 4 ಜನ ಆಗಿರ್ಬೋದು ಸರ್. ನಮ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಸರ್. ಪೊಲೀಸ್ ಅವ್ರಿಗೆ ಗೊತ್ತು. ಬಟ್ ನಮಗ್ ಮಾತ್ರ ರಕ್ಷಣೆ ಬಂದಿದ್ದು ಈ ಮೇಡಮ್ ಒಬ್ರು ಅದು ರಕ್ಷಣೆ ಮಾಡಿದ್ವಿ ಸರ್. ರೆಸ್ಕ್ಯೂ ಮಾಡಿದ್ದ ಭಾಗ್ಯ ಮಹಿಳೆಯನ್ನ ಈಗಾಗಲೇ ಆಸ್ಪತ್ರೆ ಆಸ್ಪತ್ರೆ ಸರ್ ಅದು ಗೊತ್ತಿಲ್ಲ ಸರ್. ನಮಗೆ ಮಾಹಿತಿ ಗೊತ್ತಿಲ್ಲ. ಪೊಲೀಸ್ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಸರ್. ಎಷ್ಟು ಗಂಟೆಗಳ ಕಾಲ ಕಾರ್ಯಾಚರಣೆ ಆಯ್ತು ಸರ್? ನಾವು 1.5 ಅವರ್ಸ್ ಮಾಡಿದ್ವಿ ಸರ್. ಕಾರ್ಯಾಚರಣೆ ಮಾಡಿದ್ವಿ. ನಮ್ಮ ಕೈಲಾಗಿದ್ದ ಪ್ರಯತ್ನ ಪಬ್ಲಿಕ್ ಸಹಾಯದಿಂದ ಎಲ್ಲ ಸೇರ್ಕೊಂಡು ಮಾಡಿದ್ವಿ ಸರ್. ಇದು ಏನು ರಕ್ಷಣಾ ಸಿಬ್ಬಂದಿಯ ಮಾತು. ಡ್ರೈವರು ಸ್ಪಾಟ್ ಅಲ್ಲೇ ಡೆತ್ ಆಗಿದ್ರು. ಜೊತೆಗೆ ಏನು ಭಾಗ್ಯನ ಮಹಿಳೆಯನ್ನ ಸತತವಾಗಿ 1 ಗಂಟೆಗಳ ಕಾಲ ರಕ್ಷಣೆಯನ್ನ ಮಾಡುವ ಮೂಲಕ ನಾವು ಆಕೆಯನ್ನ ಈಗಾಗಲೇ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಜೊತೆಗೆ ಅಲ್ಲಿರ್ತಕ್ಕಂಥ 4 ಏನು ಪ್ರಯಾಣಿಕರಿದ್ರು ಅವರು ಸಾಕಷ್ಟು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನೆಲ್ಲರನ್ನು ನಾವು ಈಗಾಗಲೇ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಆದ್ರೆ ಸದ್ಯ ಏನು ಇರ್ತಕ್ಕಂಥ ಮಾಹಿತಿ ಪ್ರಕಾರ ಡ್ರೈವರ್ ಏನಿದ್ರು ಆ ಡ್ರೈವರ್ ಸ್ಟೇರಿಂಗ್ ಏನಿದೆ ಸ್ಟೇರಿಂಗ್ ಮೇಲೆ ಏನು ಮುಗುಚಿ ಬಿದ್ದು ಏನು ಹಣೆಗೆ ಸಾಕಷ್ಟು ಬ್ಲೀಡಿಂಗ್ ಆಗಿ ಗಂಭೀರ ಗಾಯಗಳಾಗಿ ಸ್ಥಳದಲ್ಲೇ ಸಾವಿನಪ್ಪಿದ್ರು ಅನ್ನೋ ಮಾಹಿತಿಯನ್ನ ಈಗಾಗಲೇ ನೀಡ್ತಾ ಹೋಗ್ತಾ ಇದ್ದಾರೆ. ನೀವು ಹಾಗೂ ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಈಗಾಗಲೇ ಏನು ಅಪಘಾತ ವಾಹನ ಏನಾಗಿದೆ ಅಪಘಾತ ವಾಹನವನ್ನ ತೆರವು ಮಾಡೋ ಕಾರ್ಯದಲ್ಲಿ ಏನು ಸಾರ್ವಜನಿಕರು ಹಾಗೂ ಈಗಾಗಲೇ ಏನು ಪೊಲೀಸರು ಸೇರಿದಂತೆ ಸಾಕಷ್ಟು ಜನ ಈಗ ರೆಸ್ಕ್ಯೂ ವಾಹನವನ್ನ ತೆರವು ಮಾಡೋ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಜೊತೆಗೆ ಮಾತಾಡ್ತಾ ಹೋಗೋಣ ಇಲ್ಲಿ. ಸರ್ 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 ಐಆರ್ ಆಫೀಸರ್ ಇದ್ದಾರೆ ಸರ್. ಸರ್ ಏನಿಲ್ಲ ಸರ್, ನಾವು ಕಾರ್ಡ್ ಕೊಟ್ಟು 1-2 ನಿಮಿಷದಲ್ಲಿ ಬಂದಿದ್ವಿ. ನಮ್ಮ ಸಚಿವಾಲಯ ಸ್ಟೇಷನ್ ತುಂಬಾ ಹತ್ರದಲ್ಲಿರೋದ್ರಿಂದ ನಮ್ದೇನೋ ಡಿಲೇ ಏನಿಲ್ಲ ಸರ್. ನಮಗೆ ಕಾಲ್ ಕೊಟ್ಟು 1-2 ನಿಮಿಷ ನಾವು ಬಂದಿದ್ವಿ. ಕಾರ್ಯಾಚರಣೆ ಒಂದು ಹಾಫ್ ಅನ್ ಅವರ್ ಆಯ್ತು ಸರ್. ಸೇಫ್ ಆಗಿದ್ದಾರೆ ಸರ್. ಕಾಲ್ ಒಂದ್ ಸ್ವಲ್ಪ ಏನು ಹೆಚ್ಚು ಕಮ್ಮಿ ತೊಂದರೆ ಆಗಿರ್ಬೋದು, ಉಳುಕಿರ್ಬೋದು, ಆ ತರ ಏನಾದ್ರು ಬೆಂಡ್ ಆಗಿರ್ಬೋದು. ಅದು ಬಿಟ್ಟರೆ ಜೀವಕ್ಕೇನ ಅಪಾಯ ಇಲ್ಲ ಸರ್. ಅದು ಬಿಟ್ಟು ಇನ್ನ 4 ಜನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ನಮಗೆ ಮಾಹಿತಿ ಇಲ್ಲ ಸರ್. ನಾವು ಬರೋದಕ್ಕೆ ಒಂದೇ ಇದ್ದಿದ್ದು. ಇದಿಷ್ಟು ಏನು ಮಹಿಳೆಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳು ಗಂಭೀರ ಗಾಯಗಳಾಗಿದೆ. ಅದು ಹೊರತಾಗಿ ಏನು ಉಳಿದಿರ್ತಕ್ಕಂಥ 4 ಜನ ಏನಿದ್ದಾರೆ ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ನಾವು ಸೇರಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು. ಎಸ್, ಇದಕ್ಕೆ ಇನ್ನೂ ಕೂಡ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಅಂದ್ರೆ ಚಾಲಕನ ನಿಯಂತ್ರಣ ತಪ್ಪಿ ಈ ರೀತಿ ಆಗಿದೆಯಾ? ಅಂದ್ರೆ ಹಿಂಬದಿಯಿಂದ ಒಂದು ಬಸ್ ಬಂದಿದೆ BMTC, ಮುಂದ್ಗಡೆ ಇನ್ನೊಂದು ಬಸ್ ಹೋಗ್ತಾ ಇದೆ. ಹಿಂದ್ಗಡೆಯಿಂದ ಬಂದಂತ ಬಸ್ಸು ಏಕ್ದಮ್ ಮುಂದೆ ಹೋಗ್ತಿದ್ದಂತ ಬಸ್ಸಿಗೆ ಗುದ್ದಿರತಕ್ಕಂಥ ಪರಿಣಾಮ ಈ ರೀತಿ ಅಪಘಾತ ಆಗಿರತಕ್ಕಂಥದ್ದು. ಡ್ರೈವರ್ ಅಂದ್ರೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಮಾತನಾಡಿದ್ರು. ಅವರು ಮಾತನಾಡಿದಂತ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಹಿಂಬದಿ ಇರ್ತಕ್ಕಂಥ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಯಾಕಂದ್ರೆ ಅವರಿಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಅಂದ್ರೆ ಸ್ಟೇರಿಂಗಿಗೆ ಹೊಡ್ಕೊಂಡಿದ್ದಾರೆ ತಲೆನ. ಆದ್ರೆ ಇಂಥ ಒಂದು ಟ್ರಾಫಿಕ್ ಇರತಕ್ಕಂಥ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಅಪಘಾತ ಆಗ್ಬೇಕಾದ್ರೆ ಕಾರಣ ಏನು? ಈಗ ಒಂದಿಷ್ಟು ಬಸ್ಗಳು ನಾವು ನೋಡಬಹುದು, ಎಲೆಕ್ಟ್ರಿಕ್ ಬಸ್ಗಳು. ಅಂದ್ರೆ ಈ ಎಲೆಕ್ಟ್ರಿಕ್ ಬಸ್ಗಳಿಗೆ ಸರ್ಕಾರಿಯಿಂದ ನೇಮಕ ಮಾಡಿರ್ತಕ್ಕಂಥ ಚಾಲಕರಲ್ಲ. ಆಲ್ಮೋಸ್ಟ್ ಎಲ್ಲರೂ ಕಾಂಟ್ರಾಕ್ಟ್ ಬೇಸಿಸ್ ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ಬಂದಿರತಕ್ಕಂಥ ಚಾಲಕರು. ಅಂದ್ರೆ ಯಾವ ರೀತಿ ಓಡಿಸ್ತಾರೆ, ಏನ್ ಮಾಡ್ತಾರೆ ಏನು ಗೊತ್ತಿರೋದಿಲ್ಲ. ಸ್ಪೀಡು ಇಷ್ಟು ಬೆಂಗಳೂರಿನಲ್ಲಿ ಅಲ್ಲ, ನೀವು ಆ ಬಸ್ಸನ್ನ ಗಮನಿಸಬಹುದು. ಎಷ್ಟು ಮಟ್ಟಿಗೆ ಗುದ್ದಿರಬಹುದು ಅಂತ ನೋಡಿ.
ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಎಲ್ಲರೂ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಈಗ. ಅಂದ್ರೆ ಅವನು ಆ ಚಾಲಕ ಎಷ್ಟು ಸ್ಪೀಡ್ ಆಗಿ ಹೋಗಿರ್ಬೋದು ಲೆಕ್ಕ ಹಾಕಿ. ಈಗ ಮುಂದ್ಗಡೆ ಇದ್ದಂಥ ಬಸ್, ಆ ಬಸ್ಸಲ್ಲಿ ಹಿಂಬದಿಯಲ್ಲಿ ಯಾರ್ಯಾರು ಕೂತಿದಾರೋ ಅವ್ರಿಗೆಲ್ಲ ಒಂದಿಷ್ಟು ಗಾಯಗಳಾಗಿದ್ದಾವೆ ಹೊಡೆದಿರುವಂತಹ ರಭಸಕ್ಕೆ. ಸೊ ಹಾಗೆ ಹಿಂಬದಿ ಇರ್ತಕ್ಕಂಥ ಬಸ್ ಚಾಲಕ ಯಾರಿದ್ದಾರೆ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೊಂದಿಷ್ಟು ಜನರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ, ಚಿಕಿತ್ಸೆ ಕೂಡ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಈ ಮಹಿಳೆ ಏನು ನೀವು ಗಮನಿಸ್ತಾ ಇದ್ದೀರಿ, ಸ್ಟ್ರೆಚರ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಮಹಿಳೆಯ ಕಾಲು ಬಸ್ ಒಳಗಡೆ ಸಿಕ್ಕಾಕೊಂಡಿತ್ತು. ಕಾಲನ್ನ ಹೊರಗಡೆ ತೆಗೆಯೋದಕ್ಕೆ ಸಾಧ್ಯ ಆಗದೆ ಹರಸಾಹಸವನ್ನೇ ಪಟ್ಟಿದ್ದಾರೆ ಆ ಮಹಿಳೆ ಹಾಗೂ ಸಾರ್ವಜನಿಕರು. ನಂತರ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ, ಅಲ್ಲಿಗೆ ದೌಡಾಯಿಸಿ ಆ ಕಾಲನ್ನ ಹೊರಗಡೆ ತೆಗೆಯೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ನಂತರ ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರ್ತಕ್ಕಂಥ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟಿನಲ್ಲಿ ನಾನು ಪದೇ ಪದೇ ಕೇಳುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬೆಂಗಳೂರು ಸಿಟಿಯಲ್ಲಿ ಅಂದ್ರೆ ಹೈವೇಯಲ್ಲಿ ಆಗಿದ್ರು ಕೂಡ ಸ್ಪೀಡ್ ಇತ್ತು, ಇನ್ನೊಂದಿತ್ತು, ಮತ್ತೊಂದಿತ್ತು, ಚಾಲಕನ ನಿಯಂತ್ರಣ ತಪ್ಪಿ ಈ ರೀತಿ ಆಯ್ತು ಅಂತ ಹೇಳ್ಬೋದು. ಕೆ ಆರ್ ಸರ್ಕಲ್ ಯಾವ ರೀತಿ ಇರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅಂತಹ ಒಂದು ರಸ್ತೆಯಲ್ಲಿ ಈ ರೀತಿ ಅಪಘಾತ ಆಗೋದಕ್ಕೆ ಕಾರಣ ಏನು? ಬಸ್ಸಿಗೆ ಒಂದು ಸಮಯ ಸಂದರ್ಭ ಇರುತ್ತೆ, ಇಂಥ ಟೈಮಿಗೆ ರೀಚ್ ಆಗಬೇಕು, ಇಂಥ ಟೈಮಿಗೆ ಹೋಗ್ಬೇಕು ಅಂತ. ನಿಧಾನವಾಗಿ ಹೋಗ್ಬೇಕಾಗಿರೋದು ಅವ್ರ ಕರ್ತವ್ಯ. ಆದ್ರೆ ಇಂಥ ಪರಿಸ್ಥಿತಿಗೆ ಬಂದು ತಲುಪಿದೆ ಅಂದ್ರೆ ತುಂಬಾ ಆಶ್ಚರ್ಯ. ಇದು ಕೆ ಆರ್ ಸರ್ಕಲ್ನಲ್ಲಿ ನಡೆದಿರ್ತಕ್ಕಂಥ, ಇವತ್ತು ಬೆಳಗ್ಗೆ ನಡೆದಿರ್ತಕ್ಕಂಥ ಘಟನೆ ಇದು. ಅದು 2 BMTC ಬಸ್ಗಳು, 2 BMTC ಬಸ್ಗಳ ನಡುವೆ ಡಿಕ್ಕಿ ಸಂಭವಿಸಿದೆ. ಹಿಂಬದಿಯಿಂದ ಒಂದು BMTC ಬಂದು ಮುಂದೆ ಹೋಗ್ತಿದ್ದಂಥ ಬಸ್ಸಿಗೆ ಡಿಕ್ಕಿ ಹೊಡೆದ ಪರಿಣಾಮ ಒಂದಿಷ್ಟು ಜನ ಗಾಯಗೊಂಡಿದ್ದಾರೆ. ಒಂದಿಷ್ಟು ಜನರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಎಲ್ಲ ರಕ್ಷಣಾ ಸಿಬ್ಬಂದಿಗಳು ಆ ಬಸ್ಸನ್ನು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಯಾಕಂದ್ರೆ ಅಫ್ಕೋರ್ಸ್ ಆ ಒಂದು ಪ್ರದೇಶದಲ್ಲಿ ರಸ್ತೆ ಸಂಚಾರಕ್ಕೆ ತುಂಬ ಕಷ್ಟ ಆಗುತ್ತೆ, ಎಲ್ಲ ಕೆಲಸಕ್ಕೆ ಹೋಗುವಂಥ ಸಮಯ. ಈ ಒಂದು ಸಮಯದಲ್ಲಿ ಟ್ರಾಫಿಕ್ ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಕ್ಷಣ ಅದನ್ನು ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಟೋಯಿಂಗಲ್ಲಿ ಆ ಬಸ್ಸನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ.